ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS ಅಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಾತಾಂಕಗಳ ತತ್ವದಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಪ್ರಶ್ನೆ 135 ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ. ಸುಲಭಿಸಿದಾಗ x⁻⁻1 + y⁻⁻1 1 ಬೆಲೆಯು ಎಷ್ಟಾಗುತ್ತೆ ಅಂತ ಕೇಳಿದರೆ, ಆನ್ಸರು ಆಪ್ಷನ್ ಸಿ x/y/x+y ಆಗುತ್ತೆ. ಹೇಗೆ ಬರುತ್ತೆ ಅಂತ ನೋಡೋಣ. x⁻⁻1 + y⁻⁻1 1 x⁻⁻1 ಅನ್ನು 1/x ಅಂತ ಬರಿಬೋದು, ಪ್ಲಸ್ y⁻⁻1 ನ 1/y ಅಂತ ಬರಿಬೋದು, (1) ಇಲ್ಲಿ ಹೊರೆ ಗುಣಕಾರ ಮಾಡೋಣ. y + x/x × y, ಇವೆ 1 × y ಪ್ಲಸ್ಗೆ ಪ್ಲಸ್ x × 1 x ಡಿವೈಡ್ಸ್ x × y xy. 1 ಮತ್ತು y ನ ಗುಣಿಸಿ ಇಡಿ, ಪ್ಲಸ್ ಹಾಕಿ, x ಮತ್ತು 1 ಗುಣಿಸಿ ಇಲ್ಲಿಡಿ, ಡಿವೈಡ್ ಹಾಕಿ, ಇವೆರಡನ್ನು ಗುಣಿಸಿ ಇಲ್ಲಿಡಿ, xy ಹೊರೆ ಗುಣಕಾರ y + x/xy (1) ಸೊ ಈ -1 ರಿಮೂವ್ ಮಾಡಬೇಕಂದ್ರೆ ಇದನ್ನು ರಿವರ್ಸ್ ಬರೀಬೇಕು, xy/x+y. ಸೊ ಆನ್ಸರ್ ಆಪ್ಷನ್ ಸಿ xy/x+y. 135ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 136ನೇ ಪ್ರಶ್ನೆ. ABC ಗಳು ಧನ ವಾಸ್ತವ ಸಂಖ್ಯೆಗಳಾದಾಗ √a⁻1 × b ಪ್ಲಸ್ √b⁻1 × c ಪ್ಲಸ್ √c⁻1 × a ಯ ಬೆಲೆಯು ಏನಾಗುತ್ತೆ? ಆಪ್ಷನ್ ಎ 1 ಆಗುತ್ತೆ. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಇದು ಕ್ವಶನಲ್ಲಿ ಹೇಗಿದೆ ಹಾಗೆ ಬರ್ತೀನಿ. a⁻1 1/a ಅಂತ ಬರಿಬೋದು. ಸೊ b × 1/a ಅಂದರೆ b/a ಆಗುತ್ತೆ, ಇಂಟು b⁻1 ಅನ್ನು 1/b ಬರಿಬೋದು, 1/b × c ಅಂದರೆ c/b ಆಗುತ್ತೆ. c⁻1 ಅನ್ನು 1/c ಅಂತ ಬರಿಬೋದು, 1/c × a/c ಆಗುತ್ತೆ. ಸೊ ಇದನ್ನ ಸ್ಕ್ವೇರ್ ರೂಟ್, ಎಲ್ಲ ಸ್ಕ್ವೇರ್ ರೂಟರಿಂದ ಸ್ಕ್ವೇರ್ ರೂಟಲ್ಲಿ ಅಷ್ಟು ಬರಿತೀನಿ. b/a × c/b × a/c. ಎಲ್ಲ b ಕ್ಯಾನ್ಸಲ್, c ಕ್ಯಾನ್ಸಲ್, a ಕ್ಯಾನ್ಸಲ್, √1 ಆಗುತ್ತೆ. √1 ಅಂದರೆ ಅದರ ಬೆಲೆ 1. ಆನ್ಸರ್ ಆಪ್ಷನ್ ಎ 1 ಸರಿಯಾದ ಉತ್ತರ ಆಗಿದೆ. ಸೊ 136ಕ್ಕೆ ಆಪ್ಷನ್ ಎ 1 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 137ನೇದು. 256 × 256 - 144 × 144 ಡಿವೈಡ್ಸ್ 112. ಇದರ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಆಪ್ಷನ್ ಬಿ 400 ಆಗುತ್ತೆ. ಹೇಗೆ ಮಾಡೋದು ನೋಡೋಣ. ಇಲ್ಲಿ ಎರಡು ವಿಧದಲ್ಲಿ ಲೆಕ್ಕವನ್ನು ಮಾಡಲಾಗಿದೆ. ಇದು ಕ್ವಶನಲ್ಲಿ ಹೇಗಿದೆ ಹಾಗೆ ಬರ್ತೀನಿ. ಸೊ ಇವೆರಡನ್ನು 256 × 256/112 -144 × 144/112 ಅಂತ ಮಾಡ್ಬೋದು. 16ರಿಂದ ಭಾಗಿಸ್ತೀನಿ. 16 16 16 9 16 ಸೊ 16 × 256 ಮೈನಸ್ಸಿಗೆ ಮೈನಸ್, 9 × 144 7 7 ಹಾಗೆ ಬರ್ತೀನಿ. ಸೊ ಇವೆರಡು ಗುಣಿಸಿದರೆ 4096 ಬರುತ್ತೆ. ಇವೆರಡು ಗುಣಿಸಿದರೆ 1296 ಬರುತ್ತೆ. ಲಾಸ LCM ಸೇಮ್ ಇರೋದ್ರಿಂದ, ಛೇದ ಸೇಮ್ ಇರೋದ್ರಿಂದ 7 ಹಾಗೆ ಬರೆಯೋಣ. ಸೊ ಇದರಲ್ಲಿ ಇದನ್ನು ಕಳೆದ್ರೆ 2800/7, 7ರಿಂದ ಬಾಕ್ಸಿದ್ರೆ 400 ಬರುತ್ತೆ. ಈ ಒಂದು ಮೆಥಡಲ್ಲೂ ಮಾಡ್ಬೋದು, ಅಥವಾ ಹೀಗೂ ಮಾಡ್ಬೋದು. 256 × 256 ಇದೆಯಲ್ಲ, ಇದನ್ನು 256 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. 144 × 144ನ 144 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. 112 ಹೇಗಿದೆ ಹಾಗೆ ಬರ್ತೀನಿ. a² - b² ಅಪ್ಲೈ ಮಾಡಿದರೆ a + b × a - b 256 × 144 256 × 144/112. ಇವೆರಡು ಕೂಡಿಸಿ 400 ಆಗುತ್ತೆ. ಇವೆರಡು ಕಳೀರಿ 112 ಆಗುತ್ತೆ, /112. ಇವೆರಡು ಕ್ಯಾನ್ಸಲ್ ಆದರೆ 400 ಆಗುತ್ತೆ. ಆನ್ಸರ್ ಆಪ್ಷನ್ ಬಿ 400. ಸೊ ಎರಡು ವಿಧಾನದ ಲೆಕ್ಕ ಇದೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 138ನೇ ಪ್ರಶ್ನೆ. 9n ಆ್ಯಕ್ಚುಲಿ ಇದು ಕ್ವಶನ್ ತಪ್ಪು, ಸ್ವಲ್ಪ ರಾಂಗ್ ಇದೆ. ಈ ರೀತಿ ಆಗಬೇಕು. 9n + 9n + 9n = 3/2013. ದಿಸ್ ಈಸ್ ದ ರೈಟ್ ಕ್ವಶನ್. ಸೊ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, 9n ಆಗಿದೆ, 9n ಆಗಬೇಕು. ಸೊ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ n ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 1006 ಆಗುತ್ತೆ. ಲೆಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಕ್ವಶನಲ್ಲಿ ಹೇಗಿದೆ ಹಾಗೆ ಬರ್ತೀನಿ. 9n ಅನ್ನು 3² ಅಂತ ಬರಿಬೋದು. ಸೇಮ್ 3² n ಅಂತ ಬರ್ತೀನಿ. 3² whole to the power n, 3² whole to the power n, 3² whole to the power n, 3 to the power 2013. How to find n is equal to question mark. So 2 into n 2n, 2 into n 2n, 2 into n 2n.
3 to the power 2n plus 3 to the power 2n plus 3 to the power 2n is equal to 3 to the power 2013. ಸೊ ಇಲ್ಲಿ 3 to the power 2n ಅನ್ನೋ ಎಷ್ಟಿದ್ದಾವೆ? 3 ಇದ್ದಾವೆ. ಹಾಗಾಗಿ 3 ಇಂಟು 3 ಘಾತ 2 ಎನ್ ಅಂದರೆ ಇಲ್ಲಿ 3 ಘಾತ 2 ಎನ್ನನ್ನು ಕಾಮನ್ ತೆಗೆದ್ರೆ 1 ಪ್ಲಸ್ 1 ಪ್ಲಸ್ 1 ಉಳಿಯುತ್ತೆ. ಅಂದರೆ 3 ಇಂಟು 3 to the power 2n ಆಗುತ್ತೆ. ಇದು ಹೇಗಿದೆ ಹಾಗೆ ಬರ್ತೀನಿ. 3 to the power 1 ಇಂಟು 3 to the power 2n ಅಂದರೆ 3 to the power 1 ಪ್ಲಸ್ 2n ಅಂತ ಬರಿಬೋದು. ಇದು ಹೇಗಿದೆ ಹಾಗೆ ಬರ್ತೀನಿ. ಆಧಾರ ಸಂಖ್ಯೆ ಸೇಮ್ ಇದೆ, ಘಾತ ಸೂಚಿನ ಈಕ್ವಲ್ ಮಾಡೋಣ. ಸೊ 1 ಪ್ಲಸ್ 2n ಇಸ್ ಈಕ್ವಲ್ ಟು 2013. 2n ಇಸ್ ಈಕ್ವಲ್ ಟು 2013 ಮೈನಸ್ 1 ಆಗುತ್ತೆ ಈ ಕಡೆ ಬಂದರೆ. ಸೊ 2013ರಲ್ಲಿ 1 ಹೋದ 2012. ಸೊ 2012ನ 2ರಿಂದ ಭಾಗಿಸಿ 1006. ಸೊ ಆನ್ಸರ್ ಆಪ್ಷನ್ ಬಿ 1006 ಸರಿಯಾದ ಉತ್ತರ. ಸೊ 138ಕ್ಕೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಬರೋಣ. 139ನೇ ಪ್ರಶ್ನೆ. ಎಕ್ಸ್ ಟು ದಿ ಪವರ್ -2 ಇಸ್ ಈಕ್ವಲ್ ಟು 64 ಆದರೆ ಎಕ್ಸ್ ಟು ದಿ ಪವರ್ 1/3 ಪ್ಲಸ್ ಎಕ್ಸ್ ಟು ದಿ ಪವರ್ 0ನ ಬೆಲೆ ಎಷ್ಟು ಅಂತ ಹೇಳಿದರೆ ಆಪ್ಷನ್ ಸಿ 3/2 ಬರುತ್ತೆ. ಸೊ ಮೆಥಡ್ ನೋಡೋಣ. ಎಕ್ಸ್ ಟು ದಿ ಪವರ್ -2 ಇಸ್ ಈಕ್ವಲ್ ಟು 64, ಎಕ್ಸ್ ಟು ದಿ ಪವರ್ 1/3 ಪ್ಲಸ್ ಎಕ್ಸ್ ಟು ದಿ ಪವರ್ 0 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಎಕ್ಸ್ ಟು ದಿ ಪವರ್ 1/2ನ 1/x² ಅಂತ ಬರಿಬೋದು. ದಟ್ ಈಸ್ ಈಕ್ವಲ್ ಟು 64. 64 ಇಂಟು x² ಇಸ್ ಈಕ್ವಲ್ ಟು 1, x² ಇಸ್ ಈಕ್ವಲ್ ಟು 1/64 ಆಗುತ್ತೆ. ಸೊ 1/64ನ 1/8 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸ್ಕ್ವೇರ್ ಕ್ಯಾನ್ಸಲ್, x ಇಸ್ ಈಕ್ವಲ್ ಟು 1/8 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ 1/8 ಹಾಕೋಣ. ಎಕ್ಸ್ ಟು ದಿ ಪವರ್ 1/3 ಇಂಟು ಎಕ್ಸ್ ಟು ದಿ ಪವರ್ 0. ಎಕ್ಸ್ ಜಾಗದಲ್ಲಿ 1/8 ಹಾಕಿ ಓ ಟು ದಿ ಪವರ್ 1/3 ಪ್ಲಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ಅಂದರೆ 1/8 ಓ ಟು ದಿ ಪವರ್ 0. ಸೊ 1/8 1/2 ಹೋಲ್ ಕ್ಯೂಬ್ ಅಂತ ಬರಿಬೋದು. ಓ ಟು ದಿ ಪವರ್ ಹೋಲ್ ಕ್ಯೂಬ್ 1/2 ಹೋಲ್ ಕ್ಯೂಬ್ ಬಿಗ್ ಬ್ರಾಕೆಟ್ 1/3 ಟು ದಿ ಪವರ್ 1/3 ಪ್ಲಸ್ 1/8 ಟು ದಿ ಪವರ್ 0 ಅಂದರೆ 1 ಆಗುತ್ತೆ. ಸೊ ಈ 3 ಕ್ಯಾನ್ಸಲ್ ಆಗುತ್ತೆ. 1/2 ಪ್ಲಸ್ 1 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ 1 ಪ್ಲಸ್ 2 ವರೆ ಗುಣಾಕಾರ 1 ಪ್ಲಸ್ ಕೆಳಗೆ 1ನ ಕಳಿ 1 ಇಂಟು 1 1 2 ಇಂಟು 1 2 ಪ್ಲಸ್ಗೆ ಪ್ಲಸ್ 2 ಇಂಟು 1 2 1 ಪ್ಲಸ್ 2 ಅಂದರೆ 3/2 ಆಗುತ್ತೆ. ಆನ್ಸರ್ ಆಪ್ಷನ್ ಸಿ 3/2. ಸೊ 139ಕ್ಕೆ ಆನ್ಸರು ಆಪ್ಷನ್ ಸಿ 3/2 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 140. 10 to the power x is equal to 64 ಆದರೆ 10 to the power x/2 ಪ್ಲಸ್ 1ನ ಬೆಲೆ ಎಷ್ಟು ಅಂತ ಕೇಳಿದಾನೆ. ಆಪ್ಷನ್ ಸಿ 80 ಸರಿಯಾದ ಉತ್ತರ ಆಗಿದೆ. ಹೇಗೆ ಬರುತ್ತೆ ನೋಡೋಣ. ಸೊ ಇಲ್ಲಿ 10 to the power x is equal to 64 ಇದೆ. 10 to the power x/2 ಪ್ಲಸ್ 1 is equal to ಕ್ವಶನ್ ಮಾರ್ಕ್. ಇದಕ್ಕೆ ಎಷ್ಟು ಬರುತ್ತೆ ಅಂತ ನೋಡೋಣ. 10 to the power x/2 ಪ್ಲಸ್ 1ಅನ್ನು 10 to the power x/2 ಇಂಟು 10 to the power 1 ಅಂತ ಬರಿಬೋದು. ಸೊ ಇಲ್ಲಿ ಎಕ್ಸ್ನ ನಾನು ಸಪ್ರೇಟ್ ಬರ್ಕೊತೀನಿ. 10 to the power x ಇಂಟು ಹೋಲ್ ಟು ದಿ ಪವರ್ 1/2 ಇಂಟು 10 ಅಂತ ಬರಿತೀನಿ. ಸೊ ಇದು ಘಾತ ಸೂಚಿ ಎಕ್ಸ್ ಇದೆಯಲ್ಲ, ಇದು x/2ನ 10 to the power x 1/2ನ 1/2 ಹಾಗೆ ಬರ್ತೀನಿ ಇಂಟು 10. 10 to the power x ಅಂದರೆ ಗೊತ್ತು 64 ಹಾಕಿದ್ದೀನಿ ಟು ದಿ ಪವರ್ 1/2 ಇಂಟು 10. ಸೊ 64ನ 8² ಅಂತ ಬರಿಬೋದು. ಟು ದಿ ಪವರ್ 1/2 ಇಂಟು 10 ಸ್ಕ್ವೇರ್ ಮತ್ತು 1/2 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ 8 ಇಂಟು 10 80. ಸೊ ಅಲ್ಲಿಗೆ 80 ಸರಿಯಾದ ಉತ್ತರ ಆಗುತ್ತೆ. ಸೊ 140ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.